ಇವತ್ತು ನಾನು ರಿವ್ಯೂ ಮಾಡಕತ್ತೀನಿ ಟಾಕ್ಸಿಕ್ ಫಿಲ್ಮ್ ಇನ್ ಟೀಸರ್ ನ ಡ್ಯಾಡೀಸ್ ಹೋಮ್. ಸೊ ಫೈನಲಿ ಜನವರಿ 8ನೇ ತಾರೀಕು ಅಂದ್ರೆ ಎಸ್ ಸರ್ ಬರ್ತಡೇ ದಿನ ಈ ಟೀಸರ್ ನ ಇವರು ಡ್ರಾಪ್ ಮಾಡ್ಯಾರ. ಟಾಕ್ಸಿಕ್ ಇಂಟ್ರೊಡ್ಯೂಸಿಂಗ್ ರಾಯ ಅನ್ನೋ ಟೈಟಲ್ ಇಂದ ಈ ಟೀಸರ್ ಹಾಕ್ಯಾರ. ಈ ಫಿಲ್ಮ್ ನ ಡೈರೆಕ್ಟ್ ಮಾಡಿರೋದು ಗೀತು ಮೋಹನ್ ದಾಸ್ ಅವರು. ಆಕ್ಚುಲಿ ಇವರು ಲಯರ್ಸ್ ಡೈಸ್ ಅನ್ನೋ ಒಂದು ಫಿಲ್ಮ್ ನ ಮಾಡಿದ್ರು. ಆ ಫಿಲ್ಮ್ ಮಾಡಿದ್ಕ ಈ ಡೈರೆಕ್ಟರ್ ಗೆ 2 ನ್ಯಾಷನಲ್ ಅವಾರ್ಡ್ ಸಿಕ್ಕಿದ್ವು. ಸೊ ಇದರಿಂದ ಅರ್ಥ ಮಾಡ್ಕೋಬಹುದು ನೀವು ಈ ಡೈರೆಕ್ಟರ್ ಗೆ ಎಷ್ಟು ಕೆಪಾಸಿಟಿ ಇಲ್ಲ ಅಂದ್ರೆ ಎಷ್ಟೊಂದು ಚೆನ್ನಾಗಿ ಡೈರೆಕ್ಷನ್ ಮ್ಯಾಗ ಗ್ರಿಪ್ ಐತಿ ಅಂತ. ಆಮೇಲೆ ಎಸ್ ಸರ್ ಇದೇ ಫಸ್ಟ್ ಟೈಮ್ ಒಂದು ಲೇಡಿ ಡೈರೆಕ್ಟರ್ ಜೊತೆಗೆ ವರ್ಕ್ ಮಾಡ್ತಿರೋದು. ಸೊ ಈ ಒಂದು ಟೀಸರ್ ನಾಗ ಒಂದು ಹುಡುಗಿ ಪರ್ಸ್ಪೆಕ್ಟಿವ್ ಇಂದ ಎಸ್ ಸರ್ ನ ಇವರು ತೋರ್ಸ್ಯಾರ. ಹುಡುಗಿ ಅಷ್ಟ ಅಲ್ಲ, ಯಾವ ಪರ್ಸ್ಪೆಕ್ಟಿವ್ ಇಂದ ತೋರಿಸಿದ ಸತಿಗೂ ಎಸ್ ಸರ್ ಬಹಳ ಚೆನ್ನಾಗಿ ಕಾಣಿಸ್ತಿದ್ರು. ಹೌದು ಕಣೋ, ನೀನ್ ಹೇಳ್ತಾ ಇರೋದ್ ಕರೆಕ್ಟ್. ಬಟ್ ಡೈರೆಕ್ಟರ್ ಹುಡುಗಿ ಆಗಿರೋದ್ರಿಂದ ಎಸ್ ಸರ್ದು ಸ್ಟೈಲಿಂಗ್ ಆಗಿರ್ಬೋದು ಅಥವಾ ಹೇರ್ ಸ್ಟೈಲ್ ಮತ್ತೆ ಡ್ರೆಸ್ಸಿಂಗ್ ಸೆನ್ಸ್ ಆಗಿರ್ಬೋದು ಬಹಳ ಅಟ್ರಾಕ್ಟಿವ್ ಆಗಿ ಕಾಣಿಸ್ತು. ಈ ಟೀಸರ್ ನಾಗ ನಾವು ಮೇನ್ ಹೊಗಳ್ಬೇಕಾಗಿರೋದು ಸಿನಿಮಾಟೋಗ್ರಫರ್ ನ. ಯಾಕಂದ್ರೆ ರಾಜೀವ್ ರವಿ ಅನ್ನೋರು ಈ ಫಿಲ್ಮ್ ಇಂದು ಸಿನಿಮಾಟೋಗ್ರಫಿ ಮಾಡ್ಯಾರ. ಪ್ರತಿಯೊಂದು ಸೀನ್ ಸತಿಗೂ ಬಹಳ ಬ್ಯೂಟಿಫುಲ್ ಮತ್ತೆ ಬಹಳ ರಿಯಲಿಸ್ಟಿಕ್ ಆಗಿ ತೆಗ್ದಾರ ಇವರು. ಆಕ್ಚುಲಿ ನೆಕ್ಸ್ಟ್ ನಾನು ಹೇಳಂತ ವಿಷಯನ ಕೇಳಿ ನಿಮಗೆ ಸ್ವಲ್ಪ ಶಾಕ್ ಆಗ್ಬೋದು. ಯಾಕಪ್ಪ ಅಂದ್ರೆ ಈ ಟಾಕ್ಸಿಕ್ ಫಿಲ್ಮ್ ಗೆ ಸಿನಿಮಾಟೋಗ್ರಫಿ ಮಾಡಿರಂತ ಈ ರಾಜೀವ್ ರವಿ ಅವರು ಮುಂಚೆ ದೇವ್ಡಿ, ಗುಲಾಲ್ ಮತ್ತೆ ಗ್ಯಾಂಗ್ಸ್ ಆಫ್ ವಾಸಿಪುರ್ 1 ಮತ್ತೆ 2 ಅಂತ ಕಲ್ಟ್ ಕ್ಲಾಸಿಕ್ ಫಿಲ್ಮ್ ಗಳಿಗೂ ಸಿನಿಮಾಟೋಗ್ರಫಿ ಮಾಡಿದ್ರು. ಸೊ ಅವ್ರ ಹತ್ರ ಇಷ್ಟೊಂದು ಅಮೇಜಿಂಗ್ ಎಕ್ಸ್ಪೀರಿಯನ್ಸ್ ಗಳಿರೋದ್ರಿಂದ ಈ ಫಿಲ್ಮ್ ಇಂದು ಅಥವಾ ಈ ಟಾಕ್ಸಿಕ್ ಫಿಲ್ಮ್ ಇಂದು ಸಿನಿಮಾಟೋಗ್ರಫಿ ಇಷ್ಟೊಂದು ಬಹಳ ರಿಯಲಿಸ್ಟಿಕ್ ಆಗಿ ಕಾಣಿಸಕತೈತಿ. ಇನ್ನು ಮ್ಯೂಸಿಕ್ ವಿಷಯಕ್ಕೆ ಬಂದ್ರೆ ಈ ಫಿಲ್ಮ್ ಗೆ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಕೊಟ್ಟಿರೋದು ಅಥವಾ ಬಿಜಿಎಂ ಕೊಟ್ಟಿರೋದು ರವಿ ಬಸ್ರೂರ್ ಅವರು. ಸೊ ಈ ತರದ ಮಾಸ್ ಫಿಲ್ಮ್ಸ್ ಗಳಿಗೆ ಇವರು ಎಷ್ಟು ಚೆನ್ನಾಗಿ ಮ್ಯೂಸಿಕ್ ಕೊಡ್ತಾರ ಅಂತ ನಮಗೆ ಕೆಜಿಎಫ್ ಫಿಲ್ಮ್ ನಾಗ ಗೊತ್ತಾಗಿತ್ತು. ಈ ಫಿಲ್ಮ್ ಇಂದ ಒಂದು ಯೂನಿಕ್ ವಿಷಯ ಏನಂದ್ರ ಈ ಫಿಲ್ಮ್ ನ ಕನ್ನಡ ಮತ್ತೆ ಇಂಗ್ಲಿಷ್ ಭಾಷೆದಾಗ ಶೂಟಿಂಗ್ ಮಾಡಕತ್ತಾರ. ಇನ್ ಮಿಕ್ಕಿದ ಭಾಷೆಗೆಲ್ಲ ಇವರು ಡಬ್ ಮಾಡ್ತಾರ. ಇಂಗ್ಲಿಷ್ ಭಾಷೆದಾಗ ಶೂಟ್ ಮಾಡ್ತಿರೋದಕ್ಕೆ ಮೇನ್ ರೀಸನ್ ಏನಪ್ಪಾ ಅಂದ್ರ ಎಸ್ ಸರ್. ಯಾಕಪ್ಪ ಅಂದ್ರೆ ಕೆಜಿಎಫ್ 1 ಮತ್ತೆ 2 ಆದ್ಮೇಲೆ ಎಸ್ ಸರ್ದು ಮಾರ್ಕೆಟ್ ಆಲ್ ಓವರ್ ವರ್ಲ್ಡ್ ತುಂಬಾ ಹೋಗೈತಿ. ಸೊ ಅದರಿಂದಾನೇ ಇವರು ಇಂಗ್ಲಿಷ್ ಭಾಷೆದಾಗ ಈ ಫಿಲ್ಮ್ ನ ಶೂಟ್ ಮಾಡಕತ್ತಿರೋದು. ಗೂಗಲ್ ಹೇಳೋ ಪ್ರಕಾರ ಈ ಫಿಲ್ಮ್ ಇನ್ ಬಜೆಟ್ 200 ಕೋಟಿ. ಸೊ ಬಹಳ ಇಂಡಸ್ಟ್ರಿಯಿಂದ ಬಹಳ ಅಮೇಜಿಂಗ್ ಟ್ಯಾಲೆಂಟ್ಸ್ ಗಳೆಲ್ಲ ಸೇರ್ಕೊಂಡು ಈ ಫಿಲ್ಮ್ ಮಾಡಕತ್ತಾರ. ಸೊ ಅದಕ್ಕೋಸ್ಕರನೇ ಈ ಟೀಸರ್ ಇಷ್ಟೊಂದು ಡಿಫರೆಂಟ್ ಮತ್ತೆ ಯೂನಿಕ್ ಆಗಿ ಕಂಡದ್ದು. ಎಸ್ ಸರ್ದು ಇದು 18ನೇ ಫಿಲ್ಮ್. ಬರೀ 18 ಫಿಲ್ಮ್ಸ್ ಗೆ ಆಲ್ ಓವರ್ ವರ್ಲ್ಡ್ ತುಂಬಾ ಫೇಮಸ್ ಆಗಿರೋಂತ ಏಕೈಕ ವ್ಯಕ್ತಿ ಇವರೊಬ್ರ ಅನ್ಸ್ತತಿ. ಡ್ಯಾಡೀಸ್ ಹೋಮ್. ಇನ್ನು ಟೀಸರ್ ವಿಷಯಕ್ಕೆ ಬಂದ್ರೆ ಟೀಸರ್ ಸ್ಟಾರ್ಟ್ ಆಗ್ತಿದ್ದಾಗ ಗ್ರೇವ್ ಯಾರ್ಡ್ ನ ತೋರಿಸ್ತಾರ. ಯೂಶಲಿ ಏನಾಕತಿ ಇತ್ತೀಚಿಗೆ ಬರ್ತಾರ ಅಂತ ಎಲ್ಲಾ ಬಾಲಿವುಡ್ ಫಿಲ್ಮ್ಸ್ ನಾಗ ಈ ತರ ವೈಡ್ ಆಂಗಲ್ ಶಾರ್ಟ್ಸ್ ಗಳನ್ನೆಲ್ಲ ಸಿಜಿ ಇಲ್ಲಪ್ಪ ಅಂದ್ರೆ ವಿಎಫ್ಎಕ್ಸ್ ಇಂದಾನೆ ಮಾಡಿರ್ತಾರ. ಬಟ್ ಇವರು ರಿಯಲಿಸ್ಟಿಕ್ ಆಗಿ ತೆಗ್ದಾರ. ಇದನ್ನ ನೀವು ನೋಡೇ ಹೇಳ್ಬೋದು. ಅದರಿಂದ ಇದು ಸ್ವಲ್ಪ ಅಥೆಂಟಿಕ್ ಆಗಿ ಮತ್ತೆ ರಿಯಲಿಸ್ಟಿಕ್ ಆಗಿ ಕಾಣಿಸಕತೈತಿ. ಸೊ ಈ ಗ್ರೇವ್ ಯಾರ್ಡ್ ನಾಗ ಒಂದು ಫಾರಿನ್ ಗ್ಯಾಂಗ್ಸ್ಟರ್ ಅವ್ನ ಮಗಂದ್ ಬಾಡಿನ ಊತಾಕ್ತಿರ್ತಾನ. ಬಟ್ ಇಲ್ಲಿ ಫಾರಿನರ್ಸ್ ಜೊತೆಗೆ ಕೆಲವು ಇಂಡಿಯನ್ಸ್ ಕೂಡ ಅದಾರ. ಇದನ್ನ ನಾವು ಅಬ್ಸರ್ವ್ ಮಾಡಬಹುದು ಟೀಸರ್ ನಾಗ. ನನ್ ಮಗನ ನಾನು ನೆಮ್ಮದಿಯಾಗಿ ಊತಾಕ್ಬೇಕು, ಅವನು ಬರ್ತಾನೋ ಇಲ್ಲೋ ಅಂತ ಗ್ಯಾಂಗ್ಸ್ಟರ್ ಕೇಳ್ತಾನ. ಆಬ್ವಿಯಸ್ಲಿ ರಾಯ ಬರಲ್ಲ ಅಂತ ಇವ್ರ ಕಡೆ ಇವನಿಗೆ ಹೇಳ್ತಾರ. ಬಟ್ ಅದ ಟೈಮ್ ನಾಗ ಒಂದ್ ಕಾರ್ ಬಂದು ಮರಕ್ ಗುತ್ತತಿ. ಸೊ ಇಲ್ಲಿರಂತ ವಿಲನ್ಸ್ ಗಳೆಲ್ಲ ಅಲರ್ಟ್ ಆದಾಗ ಕಾರಿನ ಡೋರ್ ಓಪನ್ ಮಾಡ್ಕೊಂಡು ಒಬ್ನು ಕಾರಿಂದ ಹೊರಗಡೆ ಕಾಲಿಕ್ತಾನ. ಟೀಸರ್ ನೋಡ್ಬೇಕಾರೆ ಇಲ್ಲಿ ಕಾಲಿಟ್ಟಿದ್ದು ಎಸ್ ಸರ್ ಅಂತ ನಾನ್ ಅನ್ಕೊಂಡಿದ್ದೆ. ಆದ್ರೆ ಆಮೇಲೆ ಗೊತ್ತಾಗಿದ್ದು ಇಲ್ಲಿರೋದು ಯಾವ್ದೋ ಒಂದು ಅಂಕಲ್ ಎಣ್ಣೆ ಹೊಡ್ಕಂತ ಕಾಲಿಟ್ಟರು ಹೊರಗ ಅಂತ. ಇಲ್ಲಿ ನೆಕ್ಸ್ಟ್ ಬರೋಂತ ಸೀನ್ಸ್ ಗಳು ಸ್ವಲ್ಪ 18+ ಟೈಪ್ ಅದವು. ಬಟ್ ನಮಗೆ ಎಲ್ಲಿ ಅನ್ಕಂಫರ್ಟಬಲ್ ಫೀಲ್ ನ ಮಾಡ್ಸಲ್ಲ ಇವು. ಆಕ್ಚುಲಿ ಈ ಫಿಲ್ಮಿನ್ ಟೈಟಲ್ ನಾಗ ಐತಿ ಎ ಫೇರಿ ಟೇಲ್ ಫಾರ್ ಗ್ರೋನ್ ಅಪ್ಸ್ ಅಂತ. ಸೊ ದೊಡ್ಡವರಿಗೋಸ್ಕರನೇ ಈ ಫಿಲ್ಮ್ ಮಾಡಿರೋದ್ರಿಂದ ಆಬ್ವಿಯಸ್ಲಿ ಇದ್ರಾಗ ದೊಡ್ಡವ್ರು ಮಾಡಂತ ಕೆಲಸಗಳನ್ನ ನಮ್ ಹೀರೋ ಮಾಡ್ಬೇಕಾಗತಿ. ಈ ಸೀನಿನ ಐಡಿಯಾ ಯಾರ ತಲೆಗೆ ಬಂತೋ ಗೊತ್ತಿಲ್ಲ. ಬಟ್ ಬಹಳ ಯೂನಿಕ್ ಆಗಿ ಮತ್ತೆ ಡಿಫ್ರೆಂಟ್ ಆಗಿ ಐತಿ ಇಲ್ಲಿ ಬರೋಂತ ನೆಕ್ಸ್ಟ್ ಸೀನ್. ಯಾಕಂದ್ರೆ ಇಲ್ಲಿ ಕುಡುಕ್ ತಾತ ಬ್ಲಾಸ್ಟಿಂಗ್ ಮಷಿನ್ ನ ಕಾರಿಂದ ಹೊರಗಡೆ ತೆಗೆದು ಅದನ್ನ ಕಾರಿಗೆ ಸೆಟ್ ಮಾಡಿ ಹೋಗಾನ. ಸೊ ಒಳಗಡೆ ನಮ್ ಹೀರೋ ದಬಡಿ ದಿಬಡಿ ಮಾಡ್ತಿರೋದ್ರಿಂದ ಕಾರು ಡ್ಯಾನ್ಸ್ ಮಾಡಕ್ ಸ್ಟಾರ್ಟ್ ಆಗತಿ. ಸೊ ಆಬ್ವಿಯಸ್ಲಿ ಈ ಸೀನ್ ನೋಡಕರ ಎಲ್ರಿಗೂ ಅರ್ಥ ಆಯ್ತು ಕಾರ್ ಒಳಗಡೆ ಏನ್ ನಡೀತಿರ್ಬೋದು ಅಂತ. ಇಲ್ಲಿ ಬಹಳ ಚೆನ್ನಾಗಿ ಮಾಡ್ಯಾರ ಡೈರೆಕ್ಟರ್ ಡೈರೆಕ್ಷನ್ ನ. ಅರ್ಥ ಆಯ್ತು ಅನ್ಸುತ್ತೆ. ಈ ಸೀನಿಂದು ಕಾನ್ಸೆಪ್ಟ್ ಎಷ್ಟು ಚೆನ್ನಾಗೈತ್ ನೋಡ್ರಿ. ಯಾಕಂದ್ರೆ ರಾಯ ಫಾರಿನ್ ಹುಡುಗಿ ಜೊತೆಗೆ ದಬಡಿ ದಿಬಡಿ ಮಾಡಕರ ಇನ್ನೇನ್ ಎಲ್ಲದೂ ಬ್ಲಾಸ್ಟ್ ಆಗ್ಬೋದು ಅಂತ ವಿಲನ್ಸ್ ಗಳು ಎದುರಾಕತ್ತಿರ್ತಾರ. ಬಟ್ ಇಲ್ಲಿ ನೋಡ್ರಿ ಆಕ್ಚುಲಿ ಈ ಕಾರ್ ಬೌನ್ಸ್ ಹಾಕರ ಅದೆಷ್ಟು ಮಟ್ಟಿಗೆ ಇಲ್ಲಿ ಸಸ್ಪೆನ್ಸ್ ನ ಕ್ರಿಯೇಟ್ ಮಾಡ್ತೈತಿ ಅಂತ. ಇನ್ನೇನು ದಬಡಿ ದಿಬಡಿ ಮುಗಿತಿದ್ದಂಗ ಗ್ರೇವ್ ಯಾರ್ಡ್ ಫುಲ್ ಬ್ಲಾಸ್ಟ್ ಆಗ್ಬಿಡ್ತೈತಿ. ಇಲ್ಲಿ ಎಸ್ ಸರ್ ಇನ್ ಲುಕ್ಸ್ ನ ಬಹಳ ಚೆನ್ನಾಗ ಮತ್ತೆ ಬಹಳ ಡಿಫ್ರೆಂಟ್ ಆಗಿ ಅಟ್ರಾಕ್ಟಿವ್ ಆಗಿ ತೋರ್ಸ್ಯಾರ ಗೀತು ಮೋಹನ್ ದಾಸ್ ಅವರು. ಫಾರ್ ಎಕ್ಸಾಂಪಲ್ ಎಸ್ ಸರ್ ಕೈಯಾಗ ಹಾಕೊಂಡ್ರ ಅಂತ ಆ ಟ್ಯಾಟೂಸ್ ಆಗಿರ್ಬೋದು, ಉಂಗ್ರಗಳಾಗಿರ್ಬೋದು, ಮತ್ತೆ ಅವ್ರ ಹೇರ್ ಸ್ಟೈಲ್ ಆಗಿರ್ಬೋದು, ಬೆಂಕಿ ನಡುವೆ ಅವ್ರು ನಡ್ಕೊಂಡು ಹೋಗ್ತಾರ ಅಂತ ಒಂದು ವಾಕಿಂಗ್ ಸ್ಟೈಲ್ ಆಗಿರ್ಬೋದು ಬಹಳ ಡಿಫ್ರೆಂಟ್ ಮತ್ತೆ ಅಟ್ರಾಕ್ಟಿವ್ ಆಗಿ ಕಾಣಿಸ್ತಾ ನನಗೆ. ಇನ್ನು ಎಸ್ ಸರ್ ಬೆಂಕಿ ನಡುವೆ ನಡ್ಕೊಂಡು ಹೋಗ್ತಿರ್ಬೇಕಾದ್ರೆ ಬಿಜಿಎಂ ಸತಿಗೂ ಬಹಳ ಚೆನ್ನಾಗಿ ಕೊಟ್ಟಾರ ರವಿ ಸರ್. ಸೊ ಇದು ದೊಡ್ಡವರಿಗೋಸ್ಕರ ಮಾಡಿರೋ ಫಿಲ್ಮ್ ಆಗಿರೋದ್ರಿಂದ ಇಲ್ಲಿ ವಿಲನ್ ಕೆಟ್ಟ ಪದನ ಬಳಸ್ತಾನ. ಆಕ್ಚುಲಿ ಇದು ನನಗೆ ಇಷ್ಟ ಆಯ್ತು. ಯಾಕಂದ್ರೆ ಆಡಿಯನ್ಸ್ ಗಳಿಗೆ ಬಹಳ ಅವೇ ರಿಪೀಟೆಡ್ ಡೈಲಾಗ್ಸ್ ನ ಕೇಳಿ ಕೇಳಿ ಸಾಕಾಗಿತ್ತು. ಆಬ್ವಿಯಸ್ಲಿ ಗ್ಯಾಂಗ್ಸ್ಟರ್ಸ್ ಅಂದ್ಮ್ಯಾಗ ಅವರು ಪಕ್ಕ ಕೆಟ್ಟರಾಗಿರ್ತಾರೆ ಮತ್ತೆ ಕೆಟ್ಟ ಪದಗಳನ್ನ ಅದು ಬಳಸೋದು ಕಾಮನ್. ಅದನ್ನ ಇವ್ರು ನ್ಯಾಚುರಲ್ ಆಗಿ ತೋರ್ಸಾರ ಇಲ್ಲಿ. ಆಮೇಲೆ ಗನ್ನಿಂದ ಎಸ್ ಸರಿಗೆ ಒಬ್ನು ಶೂಟ್ ಮಾಡಕ್ ಬಂದಾಗ ಅದನ್ನ ಅವರು ಕಾಲಿಂದ ರಿವರ್ಸ್ ಮಾಡಿ ಎಲ್ರಿಗೂ ಅವನ ಕಡೆಯಿಂದ ಶೂಟ್ ಮಾಡಿಸಿದ ಸೀನು ಬಹಳ ಬ್ಯೂಟಿಫುಲ್ ಇತ್ತು. ಇನ್ನು ಟೀಸರ್ ಎಂಡ್ ಆಕಾರ ಎಸ್ ಸರ್ ಆ ಸ್ಮೋಕ್ ನಡುವೆಯಿಂದ ಬಂದಾಗ ಬಹಳ ಬ್ಯೂಟಿಫುಲ್ ಆಗಿ ಮತ್ತೆ ಬಹಳ ಅಟ್ರಾಕ್ಟಿವ್ ಆಗಿ ಕಾಣಿಸಿತ್ತು ಅವ್ರ ಕ್ಯಾರೆಕ್ಟರ್ ಇಲ್ಲಿ. ಆಮೇಲೆ ಅವ್ರ ಸಿಗಾರ್ ಸೇರಿದಂತ ಸ್ಟೈಲ್ ಆಗಿರ್ಬೋದು, ಆಮೇಲೆ ಲಾಸ್ಟ್ ಗೆ ಅವ್ರು ಹೇಳಿದಂತ ಡ್ಯಾಡೀಸ್ ಹೋಮ್ ಅನ್ನ ಒಂದು ಲೈನ್ ಆಗಿರ್ಬೋದು ಬಹಳ ಚೆನ್ನಾಗಿತ್ತು. ಡ್ಯಾಡೀಸ್ ಹೋಮ್. ಆಬ್ವಿಯಸ್ಲಿ ಅವ್ರು ನೋಡಿದಾಗ ಯಾರಿಗಾದ್ರೂ ಅನ್ಸಿದ್ದೆ ಪಕ್ಕ ಹೀರೋ ಅಂದ್ರೆ ಹಿಂಗ ಇರ್ಬೇಕಪ್ಪ ಅಂತ. ಲಾಸ್ಟ್ ಯಶ್ ಅವರು ಕಾಣಿಸ್ಕೊಂಡಿದ್ದು 2022 ರಿಲೀಸ್ ಆದಂತ KGF ಚಾಪ್ಟರ್ 2 ಫಿಲ್ಮ್ ನಾಗ. ಆ ಫಿಲ್ಮ್ ಯಾವ ಲೆವೆಲ್ ಗೆ ಹಿಟ್ ಆಗಿ ಎಷ್ಟೊಂದು ದುಡ್ಡನ್ನ ಗಳಿಸಿತ್ತು ಅಂತ ನಿಮಗೆ ಆಲ್ರೆಡಿ ಗೊತ್ತೈತಿ. बॉलीवुड में भी ऐसा एक्शन नहीं था. कड़के मूवी एकदम कड़के. रोकी का नंबर 1. पैसा वसूल है भाई, पैसा वसूल. फर्स्ट
masterpiece of Indian cinema after Bahubali. वहाँ पे जीरो है गेटी में, गैलेक्सी में असली हीरो है. सो प्लीज गैलेक्सी में जाओ और देखो KGF. ಸೊ 1,000 ಕೋಟಿ ಮ್ಯಾಗ ಅದು ಬಾಕ್ಸ್ ಆಫೀಸ್ ಕಲೆಕ್ಷನ್ ನ ಮಾಡಿತ್ತು. ಸೊ ಆ KGF ಚಾಪ್ಟರ್ 2 ಫಿಲ್ಮ್ ಆದ್ಮ್ಯಾಗ ಯಶ್ ಸರ್ ಎಲ್ಲಿ ಕಾಣಿಸ್ಕೊಂಡಿರಲಿಲ್ಲ. ಸೀದಾ ಅವ್ರಿಗೆ ಬರಕತ್ತಿರೋದು 2026 ರಿಲೀಸ್ ಆಗ್ತಾರ ಅಂತ ಈ ಟಾಕ್ಸಿಕ್ ಫಿಲ್ಮ್ ನಾಗ. ನನಗೆ ಆಶ್ಚರ್ಯ ಆಗತ್ತಿರೋದು ಅವ್ರಿಗಿರಂತ ಅಮೇಜಿಂಗ್ ಫ್ಯಾನ್ ಫಾಲೋಯಿಂಗು ಮತ್ತೆ ಕ್ರೇಜ್ ನ ನೋಡಿ. ಯಾಕಂದ್ರೆ ನೀವ ನೋಡ್ರಿ, ನಿನ್ನೆ ರಿಲೀಸ್ ಮಾಡಿರಂತ ಈ ಟಾಕ್ಸಿಕ್ ಟೀಸರ್ ಗೆ ಒಂದೇ ದಿನದಾಗ 5 ಕೋಟಿ ವ್ಯೂಸ್ ಬಂದೈತಿ. ಬಾಲಿವುಡ್ ನ ರಿಲೀಸ್ ಆಗಂತ ದೊಡ್ಡ ದೊಡ್ಡ ಫಿಲ್ಮ್ಸ್ ಇನ್ ಟ್ರೇಲರ್ ಗಳು ಮತ್ತೆ ಟೀಸರ್ ಗಳಿಗೆ ಸತಿಗೂ ಇಷ್ಟೊಂದು ವ್ಯೂಸ್ ಬರಲ್ಲ. ಸೊ ಇದರಿಂದ ನಾವು ಅರ್ಥ ಮಾಡ್ಕೋಬಹುದು ಹೆಂಗ ಒನ್ ಟೈಮ್ ನಾಗ ಕರ್ನಾಟಕದಾಗ ಇದ್ದಂತ ಒಬ್ಬ ಹೀರೋ ಈಗ ಆಲ್ ಓವರ್ ಇಂಡಿಯಾ ಮತ್ತೆ ವರ್ಲ್ಡ್ ತುಂಬಾ ಫೇಮಸ್ ಆಗ್ಯಾರ ಅಂತ. ಅಗ್ರೆಸಿವ್ ಆಗಿರಿ, ಅಗ್ರೆಸಿವ್ ಆಗಿಲ್ಲ ಅಂದ್ರೆ ಏನು ಸಾಧಿಸಕ್ಕಾಗಲ್ಲ. ಒನ್ ಲೈಫ್, ಸ್ಕೈ ಇಸ್ ದ ಲಿಮಿಟ್. ಆಮೇಲೆ ಟೀಸರ್ ರಿಲೀಸ್ ಆದಾಗಿಂದ ಇಂಟರ್ನೆಟ್ ಆಗಿರಂತ ಎಲ್ಲ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ನಾಗು ಬರೀ ಇದ್ರದ ಡಿಸ್ಕಷನ್ ನಡೆಯಕತ್ತೈತಿ. ಈ ಫಿಲ್ಮ್ ರಿಲೀಸ್ ಆಗತ್ತಿರೋದು 2026 ಮಾರ್ಚ್ 19, ಅಂದ್ರೆ ಇನ್ನು 2 ತಿಂಗಳ ಐತಿ ಅಷ್ಟ ರಿಲೀಸಿಗೆ. ಬಟ್ ಪ್ರಾಬ್ಲಮ್ ಏನಂದ್ರ ಎಕ್ಸಾಕ್ಟ್ ಮಾರ್ಚ್ 19ನೇ ತಾರೀಕು ದುರಂಧರ್ 2 ಸತಿಗೂ ರಿಲೀಸ್ ಆಗತೈತಿ. ನೋಡ್ರಿ, ದುರಂಧರ್ ಒಳ್ಳೆ ಫಿಲ್ಮ್, ನಾನೇನ್ ಕೆಟ್ಟ ಫಿಲ್ಮ್ ಅಂತ ಹೇಳಕತ್ತಿಲ್ಲ. ಬಟ್ ಪ್ರಾಬ್ಲಮ್ ಏನಪ್ಪಾ ಅಂದ್ರೆ ಯಶ್ ಸರ್ದು ಈ ಟಾಕ್ಸಿಕ್ ಫಿಲ್ಮ್ ವಿರುದ್ಧ ಅವ್ರು ರಿಲೀಸ್ ಮಾಡಿದ್ರಪ್ಪ ಅಂದ್ರ ಆಬ್ವಿಯಸ್ಲಿ ಅವರಿಗೆ ಲಾಸ್ ಆಗೋದು. ಯಾಕಂದ್ರೆ ಯಶ್ ಸರ್ ಇರಂತ ಅಮೇಜಿಂಗ್ ಫ್ಯಾನ್ ಫಾಲೋಯಿಂಗ್ ಇಂದ ಆಗಿ ಯಾರು ದುರಂಧರ್ 2 ನ ನೋಡಕ್ ಹೋಗೋದಾ ಇಲ್ಲ. ಆಮೇಲೆ ಟಾಕ್ಸಿಕ್ ಅಡಲ್ಟ್ ಗೋಸ್ಕರ ಮಾಡಿರಂತ ಒಂದು ಮಾಸ್ಕ್ಯುಲಿನ್ ಫಿಲ್ಮ್ ತರ ಕಂಡ್ರು. ಇದ್ರಾಗ ಬಹಳ ಜನ ಆಕ್ಟ್ರೆಸ್ ಗಳದಾರ. ಕಿಯಾರಾ ಅಡ್ವಾನಿ, ಹುಮಾ ಕುರೇಶಿ, ತಾರಾ ಸುತಾರಿಯಾ ಮತ್ತೆ ಕರ್ನಾಟಕದ ರುಕ್ಮಿಣಿ ವಸಂತ್ ಸತಿಗೂ ಇದ್ರಾಗ ಅದಾರ. ಆಮೇಲೆ ಈ ಟಾಕ್ಸಿಕ್ ಫಿಲ್ಮ್ ಇಂದು ಈ ಲೆವೆಲ್ ಹೈಪ್ ಮತ್ತೆ ಕ್ರೇಜ್ ಇರೋದಕ್ಕೆ ಮೇನ್ ರೀಸನ್ ಅದ್ರದ್ದು ಸೀಕ್ರೆಸಿ ಮೇಂಟೈನ್ ಮಾಡಿರಂತ ಒಂದು ಸ್ಟೈಲ್. ಯಾಕಪ್ಪ ಅಂದ್ರೆ ಇವತ್ತಿನ ತನಕ ಟಾಕ್ಸಿಕ್ ಫಿಲ್ಮ್ ಒಂದು ಗ್ಯಾಂಗ್ಸ್ಟರ್ ಫಿಲ್ಮ್ ಅನ್ನೋ ಒಂದು ವಿಷಯ ಬಿಟ್ರ ಬೇರೆ ಏನು ಗೊತ್ತಿಲ್ಲ ಜನರಿಗೆ ಇದ್ರ ಬಗ್ಗೆ. ಡ್ಯಾಡೀಸ್ ಹೋಮ್. ಸೊ ಈ ಫಿಲ್ಮಿನ್ ಡೈರೆಕ್ಟರ್ ಆಗಿರ್ಬೋದು, ಟೆಕ್ನಿಷಿಯನ್ಸ್ ಗಳಾಗಿರ್ಬೋದು, ಆಕ್ಟರ್ಸ್ ಗಳಾಗಿರ್ಬೋದು, ಎಲ್ಲಿ ಯಾವ ಇಂಟರ್ವ್ಯೂಗಳಿಗೂ ಒಂದು ಪಾಯಿಂಟ್ಸ್ ಬಿಟ್ಕೊಟ್ಟಿಲ್ಲ ಈ ಫಿಲ್ಮ್ ಬಗ್ಗೆ. ಸೊ ಇಷ್ಟೊಂದು ಸೀಕ್ರೆಸಿ ಮೇಂಟೈನ್ ಮಾಡಿರೋದ್ರಿಂದ ಇವತ್ತು ಇಷ್ಟೊಂದು ಹೈಪು ಈ ಫಿಲ್ಮ್ ಹುಡ್ಕೊಳಕ್ ರೀಸನ್ ಆಗಿರೋದು. ಆಮೇಲೆ ಯಶ್ ಸರ್ ಹಾಕಿರೋಂತ ಎಫರ್ಟ್ಸ್ ನ ಮತ್ತೆ ಅವ್ರ ಗಟ್ಸ್ ನ ನಾವು ಮೆಚ್ಕೊಳ್ಳೇಬೇಕು. ಯಾಕಪ್ಪ ಅಂದ್ರೆ ಕನ್ನಡ ಮೇನ್ ಸ್ಟ್ರೀಮ್ ಫಿಲ್ಮ್ಸ್ ಗಳಾಗ ಇದೇ ಫಸ್ಟ್ ಟೈಮ್ ಅನ್ಸತಿ ಒಬ್ಬ ಆಕ್ಟರ್, ಅದ್ರಾಗೂ ಈ ಲೆವೆಲ್ ಸೂಪರ್ ಸ್ಟಾರ್ ಈ ತರದ ಸೀನ್ ಗಳನ್ನ ಮತ್ತೆ ಇಷ್ಟೊಂದು ಬೋಲ್ಡ್ ಸೀನ್ ಗಳನ್ನ ಮಾಡಕ್ ಒಪ್ಕೊಂಡಿರೋದು. ಇದು ಆಕ್ಚುಲಿ ಅವ್ರು ಎಷ್ಟೊಂದು ಪ್ಯಾಷನೇಟ್ ಆಗಿ ಇನ್ವಾಲ್ವ್ ಆಗಿ ಆ ಕ್ಯಾರೆಕ್ಟರ್ ಗೆ ಏನೇನ್ ಬೇಕೋ ಆ ಕೆಲಸಗಳನ್ನ ಮಾಡಕ್ ರೆಡಿ ಅದಾರ ಅನ್ನೋದನ್ನ ತೋರಿಸ್ತೈತಿ. ಆಕ್ಚುಲಿ ಇದೊಂದು ಬಹಳ ಒಳ್ಳೆ ವಿಷಯ. ಯಾಕಂದ್ರೆ ಈ ತರ ಫಿಲ್ಮ್ಸ್ ನಾಗ ಬೌಂಡ್ರಿಗಳನ್ನ ದೊಡ್ಡ ದೊಡ್ಡ ಸ್ಟಾರ್ಸ್ ಗಳು ಪುಷ್ ಮಾಡಿದಷ್ಟು ಹೊಸ ಹೊಸ ಐಡಿಯಾಸ್ ಗಳು ಮತ್ತೆ ಹೊಸ ಹೊಸ ಫಿಲ್ಮ್ಸ್ ಗಳು ಬರ್ತಾವು. ಮತ್ತೆ ಕರ್ನಾಟಕ ಜನರಿಗೆ ಹೆಮ್ಮೆ ತರ ಅಂತ ವಿಷಯ. ಯಾಕಪ್ಪ ಅಂದ್ರೆ ಆಲ್ ಓವರ್ ಇಂಟರ್ನೆಟ್ ತುಂಬಾ ಎಲ್ಲ ಭಾಷೆದಾಗಿರಂತ ಯೂಟ್ಯೂಬರ್ಸ್ ಗಳಾಗಿರ್ಬೋದು, ಇನ್ಫ್ಲುಯೆನ್ಸರ್ ಗಳಾಗಿರ್ಬೋದು, ಎಲ್ಲರೂ ಇದ್ರ ಬಗ್ಗೆ ಮಾತಾಡಕತ್ತಾರ. ಡ್ಯಾಡೀಸ್ ಹೋಮ್. ಸೊ ಆಕ್ಚುಲಿ ಓವರ್ ಆಲ್ ಹೇಳ್ಬೇಕಂದ್ರೆ ನನಗೆ ಟೀಸರ್ ಬಹಳ ಅಂದ್ರೆ ಬಹಳ ಇಷ್ಟ ಆಯ್ತು. ನಿಮಗೆ ಏನ್ ಅನ್ಸ್ತು ಟೀಸರ್ ನೋಡಿ ಅನ್ನೋದನ್ನ ಕಮೆಂಟ್ ಸೆಕ್ಷನ್ ತಪ್ಪದೆ ಕಮೆಂಟ್ ಮಾಡ್ರಿ. ನಿಮ್ಗೆ ಏನಾರ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ರಿ. ಮತ್ತೆ ನಿಮ್ಗೆ ಏನಿಸುತ್ತೋ ಅದನ್ನ ಕಮೆಂಟ್ ಸೆಕ್ಷನ್ ತಪ್ಪದೆ ಕಮೆಂಟ್ ಮಾಡ್ರಿ. ಒಂದ್ ಚೆನ್ನಾಗಿರೋಂತ ಮೂವಿ ರೋಸ್ನ ಮಾಡಕತ್ತೀನಿ, ಇಷ್ಟ್ರಾಗ ಅಪ್ಲೋಡ್ ಮಾಡ್ತೀನಿ. ಸೊ ನೆಕ್ಸ್ಟ್ ವಿಡಿಯೋ ಹಾಕಿದ್ರೆ ಸಿಗ್ತೀನಿ. ಅಲ್ಲಿ ತನಕ ಹಲೋ, ಹೇಳಿ. ನಮ್ಮೂರ್ ಜಾತ್ರೆಗೆ ಬಾ. ಒಂದೇ ಸತ ಮಾಮ ಅಂತ ಕರಿ ಬರ್ತೀನಿ. ನಾವ್ ಅಲ್ಲಪ್ಪ, ನಾನ್ ನಾಚಿಕ್ ಬರ್ತದ. ಆಯ್ತು, ಬರಲ್ಲ ಬಿಡು. ಮಾಮೋಯ್, ನಮ್ಮೂರ್ ಜಾತ್ರೆಗೆ ಬಾ. ಡ್ಯಾಡೀಸ್ ಹೋಮ್.